ಶಿವ ಮಹಾಪುರಾಣದಲ್ಲಿ ಭಗವಾನ್ ಶಂಕರ ಜಗತ್ತಿಗೆ ಏನು ಹೇಳ್ತಾ ಇದ್ದಾರೆ ಅಂತಂದರೆ, ಶಿವಶ್ಚ ಹೃದಯಂ ವಿಷ್ಣು, ವಿಷ್ಣುಶ್ಚ ಹೃದಯಂ ಶಿವ. ಹೀಗಂದ್ರೇನು? ಶಿವನ ಹೃದಯದಲ್ಲಿ ಯಾರಿದ್ದಾರೆ? ಭಗವಾನ್ ವಿಷ್ಣು ಇದ್ದಾರೆ. ವಿಷ್ಣುವಿನ ಹೃದಯದಲ್ಲಿ ಯಾರಿದ್ದಾರೆ? ಭಗವಾನ್ ಶಂಕರ ಇದ್ದಾನೆ. ಭಗವಾನ್ ಶಂಕರ ಹೇಳ್ತಾ ಇದ್ದಾರೆ, ಹೇ ಮಹಾವಿಷ್ಣು, ನನ್ನನ್ನು ಪೂಜೆಯನ್ನು ಮಾಡಿ ನಿನ್ನನ್ನು ನಿಂದೆಯನ್ನು ಮಾಡತಕ್ಕಂಥವರು, ನಿನ್ನನ್ನು ಪೂಜೆಯನ್ನು ಮಾಡಿ ನನ್ನನ್ನು ನಿಂದೆಯನ್ನು ಮಾಡತಕ್ಕಂಥವರು ಸೂರ್ಯ ಚಂದ್ರರ ಇರುವವರೆಗೂ ಕೂಡ ನರಕವನ್ನು ಅನುಭವಿಸ್ತಾರೆ. ನಮ್ಮ ಇಬ್ಬರಲ್ಲಿ ಭೇದ ಭಾವ ಇಲ್ಲ, ದೇಹಗಳು ಬೇರೆ ಇರಬಹುದು, ಆದರೆ ನಾವು ಇಬ್ಬರೂ ಒಂದೇ ಅಂತ ಭಗವಾನ್ ಶಂಕರ ಹೇಳ್ತಾ ಇದ್ದಾರೆ ನಮ್ಮ ನಿಮ್ಮೆಲ್ಲರಿಗೂ. ಇಲ್ಲಿ ಶಿವ ಅಂತಂದ್ರೇನು? ಶಿವ ಈ ಪದದ ಅರ್ಥ ಏನು ಅಂತಂದರೆ ಕಲ್ಯಾಣ, ಮಂಗಲಮಯ, ಕಲ್ಯಾಣ ಪ್ರದಾತ. ಯಾರು? ಶಿವ ಅನ್ನೋ ಈ ಎರಡು ಅಕ್ಷರದ ಅರ್ಥ. ಯಾರು ತನ್ನ ಭಕ್ತರು ಭಗವಾನ್ ಶಂಕರನನ್ನ ಕುರಿತು ಅನನ್ಯವಾಗಿ ಪ್ರೇಮಿಸ್ತಾರೋ, ಅವನನ್ನೇ ಕುರಿತು ಯಾರು ಭಕ್ತಿ ಮಾಡ್ತಾರಲ್ಲ, ಆ ಭಕ್ತರನ್ನು ಕಲ್ಯಾಣ ಮಾಡ್ತಕ್ಕಂಥವನು ಯಾರು ಅಂತಂದರೆ ಭಗವಾನ್ ಶಿವಶಂಕರ, ಭಗವಾನ್ ಭೋಲೆನಾಥ, ಕಲ್ಯಾಣ ಪ್ರದಾತ ಆತ. ಅದಕ್ಕೆ ಬಸವಣ್ಣನವರು ಕೂಡ ತಮ್ಮ ವಚನದಲ್ಲಿ ಹೇಳ್ಕೊಂಡು ಬಂದಿದ್ದಾರೆ. ಏನು ಅಂತಂದರೆ, ಸಾರ ಸಜ್ಜನರ ಲೇಸು ಕಂಡಯ್ಯ, ದುರುಳ ದುರ್ಜನರ ಸಂಗವದು ಭಂಗವಯ್ಯ, ಸಂಘ ಎರಡುಂಟು ಒಂದು ಹಿಡಿ ಒಂದು ಬಿಡು, ಮಂಗಲ ಮೂರ್ತಿ ನಮ್ಮ ಕೂಡಲ ಸಂಗಣ ಶರಣರು. ಶರಣರು ಮಂಗಲ ಮೂರ್ತಿ ಅಂತ ಯಾಕಂದ್ರು ಬಸವಣ್ಣನವರು. ಯಾಕೆ ಹೇಳಿದ್ದಾರೆ ಅಂತಂದರೆ, ಎರಡು ಸಂಘದವ, ಒಂದನೇದು ಸಜ್ಜನರ ಸಂಘದ, ಇನ್ನೊಂದು ದುರ್ಜನರ ಸಂಘದ. ನೀನು ಯಾರ ಸಂಘವನ್ನು ಮಾಡ್ತೀಯಲ್ಲ ಅದೇ ನೀನು ಆಗ್ತಿ. ಏನಾಗ್ತಿ ನೀನು? ಯಾರ ಸಂಘ ಮಾಡ್ತೀಯಲ್ಲ ಅದೇ ನೀನು ಆಗ್ತೀಯಪ್ಪ. ಅದಕ್ಕಾಗಿ ಸಜ್ಜನರ ಸಂಘ ಮಾಡು, ನೀನು ದುಷ್ಟರ ಸಂಘ ಮಾಡಬೇಡ. ನೀ ಸಜ್ಜನರ ಸಂಘ ಮಾಡಿದಿ ಅಂತಂದರೆ ನೀ ಏನಾಗ್ತಿ? ಮಂಗಲ ಮೂರ್ತಿ ಇದ್ದಾರೆ ಯಾರು? ಸಾಧು ಸಂತರು, ಸತ್ಪುರುಷರು. ಮಂಗಲಮಯವಾಗಿರ್ತಕ್ಕಂಥ ಪರಮಾತ್ಮನ ನಾಮಸ್ಮರಣೆಯನ್ನು ಮಾಡಿ 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 ಮಂಗಲಮಯವಾಗಿರ್ತಕ್ಕಂಥ ಕಲ್ಯಾಣ ಪ್ರದಾತನಾಗಿರ್ತಕ್ಕಂಥ ಭಗವಾನ್ ಶಂಕರನ ನಾಮಸ್ಮರಣೆಯನ್ನು ಮಾಡಿ ಆತನ ಸೇವೆಯನ್ನು ಮಾಡಿ ಶರಣರೂ ಕೂಡ ಮಂಗಲ ಮೂರ್ತಿಯಾಗಿದ್ದಾರಲ್ಲ, ಅವರ ಸಂಘ ನೀನು ಮಾಡು. ಅವರ ಸಂಘ ನೀನು ಮಾಡಿದ್ದಾರೆ ನೀನು ಕೂಡ ಮಂಗಲಮಯ ಆಗ್ತೀಯ ಅಂತ ಬಸವಣ್ಣನವರು ನಿಮ್ಮೆಲ್ಲರೂ ಹೇಳ್ಕೊಂಡು ಬಂದಿದ್ದಾರೆ. ನೀನು ಮಂಗಲಮಯ ಆಗಬೇಕಾದ್ರೆ ಯಾರ ಸಂಘ ಮಾಡಬೇಕು? ಸಾರ ಸಜ್ಜನರ ಸಂಘ. ಸಾರ ಸಜ್ಜನರ ಸಂಘ ನೀ ಮಾಡು ಅಂದರೆ ಅಲ್ಲಿ ನೀನು ದುಷ್ಟರ ಸಂಘ ತ್ಯಾಗ ಮಾಡು ಅಂತ ಅದರ ಅರ್ಥ. ನೀನು ಯಾವಾಗ ಸಜ್ಜನ ಸಂಘದಲ್ಲಿ ನೀನು ಪ್ರವೇಶ ಆದೆಯೋ ಅದು ತನ್ನಷ್ಟಕ್ಕೆ ತಾನೇ ಸರಿದು ಹೋಗ್ತದೆ. ಯಾವುದು? ದುಷ್ಟರ ಸಂಘ. ಒಂದು ಹೆಜ್ಜೆ ನೀನು ಮುಂದಿಟ್ಟರೆ ಹಿಂದಿನ ದಾರಿ ತನ್ನಷ್ಟಕ್ಕೆ ತಾನೇ ಹಿಂದೆ ಸರ್ಕೊಂತ ಹೇಗೆ ಹೋಗ್ತದೆಯೋ ಹಾಗೇನೆ. ಅದಕ್ಕೆ ಹೇಳಿದರು, ಸತ್ಸಂಗ ಅನ್ನೋದು ಏನು ಅಂತಂದರೆ ಪರಮಾತ್ಮನ ಕಡೆ ಕರೆದುಕೊಂಡು ಹೋಗ್ತದೆ. ಯಾವುದು? ಸಾಧು ಸಜ್ಜನರ ಸಂಘ. ಒಂದು ಉದಾಹರಣೆ ಏನು ಅಂತಂದರೆ, ಸದ್ಗುರು ಸಿದ್ಧಾರೂಢರು ಸಂಚಾರ ಮಾಡ್ತಾ ಮಾಡ್ತಾ ಸದ್ಗುರು ಸಿದ್ಧಾರೂಢರಿಗೆ ಒಂದು ಹುಲಿ ಪ್ರತ್ಯಕ್ಷ ಆಗ್ತದೆ.
ಸದ್ಗುರು ಸಿದ್ಧಾರೂಢರ ಸಂಘದಿಂದ ಹುಲಿಯೂ ಕೂಡ ಮನುಷ್ಯ ಜನ್ಮ ಪಡೆದದಂತಂದರೆ ಸಾಧುವಿನ ಸಂಘದಲ್ಲಿ ಎಂತಹ ಒಂದು ಅದ್ಭುತವಾದ ಶಕ್ತಿ ಇರಬೇಕು. ಪ್ರಾಣಿಗಳು ಕೂಡ ತಮ್ಮ ಪಶುತ್ವವನ್ನು ಬುದ್ಧಿಯನ್ನು ಬಿಟ್ಟು ಅಲ್ಲಿ ಪಶುತ್ವ ಜನ್ಮವನ್ನು ತ್ಯಾಗ ಮಾಡಿ ಮನುಷ್ಯ ಜನ್ಮಕ್ಕೆ ಬರ್ತಾವಲ್ಲ. ಮನುಷ್ಯ ಜನ್ಮಕ್ಕೆ ಯಾಕೆ ಬರ್ತಾವೆ ಅಂತಂದರೆ ಈ ಮನುಷ್ಯ ಜನ್ಮದಿಂದಲೇ ಪರಮಾತ್ಮನನ್ನು ಕಾಣಲಿಕ್ಕೆ ಬರ್ತದ. ಅದಕ್ಕಾಗಿ ಮನುಷ್ಯ ಜನ್ಮಕ್ಕೆ ಬರ್ತಾವೆ. ಮನುಷ್ಯ ಜನ್ಮದಲ್ಲಿ ಬಂದು ಆ ಸಾಧು ಸಂತರ ಸಂಘ ಮಾಡಿ ಪರಮಾತ್ಮನ ಗುಣಗಾನ ಮಾಡಿ ಭಗವಂತನ ಸಾನ್ನಿಧ್ಯವನ್ನು ಪಡೆದುಕೊಳ್ತವೆ ಆ ಪಶುಗಳು. ಸದ್ಗುರು ಸಿದ್ಧಾರೂಢರ ಸಂಘದಿಂದ ಹುಲಿ ಹೋಗಿ ಮನುಷ್ಯ ಜನ್ಮ ಬಂತು. ಆ ಮನುಷ್ಯ ಜನ್ಮವನ್ನು ಪಡೆದತಕ್ಕಂಥವರೇ ಗುರುನಾಥರೂಢರು. ಮಹಾಮೌನ ಯೋಗಿಗಳಾದರು ಸದ್ಗುರು ಸಿದ್ಧಾರೂಢರ ಸಂಘದಿಂದ. ಸದ್ಗುರು ಸಿದ್ಧಾರೂಢರು ನೀನು ಮಾತನಾಡಲಿಕ್ಕೆ ಹೋಗಬೇಡಪ್ಪ, ನೀನು ಸದಾ ಮೌನವಾಗಿ ಇರುವಂತ ಏನು ಹೇಳಿದ್ರಲ್ಲ, ಅವರು ಹೇಳಿದ ದಿನದಿಂದ ಆ ಕ್ಷಣದಿಂದ ತಮ್ಮ ದೇಹ ಹೋಗುವವರೆಗೂ ಕೂಡ ಮೌನವಾಗಿ ಉಳಿದ್ರು. ಅವರೇ ಮಹಾಮೌನ ಯೋಗಿ ಸದ್ಗುರು ಗುರುನಾಥರೂಢರು. ಇದು ಸಾಧುವಿನ ಸಂಘದ ಪ್ರಭಾವ. ಇದು ಹೇಗೆಂದರೆ ಮಹಾತ್ಮ ಗಾಂಧೀಜಿಯವರು ಮಹಾರಾಷ್ಟ್ರಕ್ಕೆ ಹೋಗಿರ್ತಾರೆ. ಆ ಮಹಾರಾಷ್ಟ್ರದಲ್ಲಿ ಒಂದು ಊರೊಳಗೆ ಅಲ್ಲೊಂದು ಗವಿ ಇತ್ತು. ಆ ಗವಿಯೊಳಗೆ ಹೋಗಿ ಅಲ್ಲಿ ಕುಳಿತುಕೊಳ್ತಾರೆ. ಅಲ್ಲಿ ಕುಳಿತುಕೊಂಡಾಗ ಆ ಗವಿಯೊಳಗೆ ಓಂಕಾರ ನಾದ ಬರ್ತದೆ. ಓಂಕಾರ ನಾದ ಬರ್ತದೆ. ಆ ಗವಿಯೊಳಗೆ ಓಂಕಾರ ನಾದ ಬರಬೇಕಾಗಿತ್ತು ಅಂತಂದರೆ ಅಲ್ಲಿ ಆ ಜಾಗದಲ್ಲಿ ಒಬ್ಬ ಮಹಾತ್ಮ ಇದ್ದಿರಬೇಕಲ್ಲ. ಆ ಮಹಾತ್ಮ ಸದಾಕಾಲ ತನ್ನ ಜೀವನದಲ್ಲಿ ಓಂಕಾರ ಧ್ಯಾನವನ್ನು ಮಾಡಿಕೊಂಡು ಬಂದಿದ್ದಲ್ಲ. ಆ ಮಹಾತ್ಮ ಮಾಡಿರ್ತಕ್ಕಂಥ ಓಂಕಾರದ ಧ್ಯಾನ, ಆ ಧ್ಯಾನದ ಪ್ರಭಾವದಿಂದ ಆ ಜಾಗದಲ್ಲಿಯೂ ಕೂಡ ಓಂಕಾರ ಅನ್ನೋ ಶಬ್ದ ಬರ್ತಿತ್ತು. ಎಲ್ಲಿ ಮಹಾಪುರುಷರು ಇರ್ತಾರೋ, ಎಲ್ಲಿ ಸತ್ಸಂಗ ನಡೀತದೆಯೋ, ಯಾವ ಜಾಗದಲ್ಲಿ ಯಾವ ದೇವಸ್ಥಾನದಲ್ಲಿ ವೇದ ಮಂತ್ರಗಳ ಘೋಷಣೆ ಆಗ್ತದೆಯೋ ಆ ಜಾಗದಲ್ಲಿ ಸ್ವಯಂ ಪರಮಾತ್ಮನ ವಾಸ ಇರ್ತದೆ. ಆ ಜಾಗ ಮಂಗಲಮಯ ಇರ್ತದೆ. ಆ ಜಾಗಕ್ಕೆ ನಾವು ಹೋದರೆ ನಮಗೂ ಕೂಡ ಏನಾಗ್ತದೆ ಅಂತಂದರೆ ಅಲ್ಲಿ ಇರ್ತಕ್ಕಂಥ ದೇವಿ ಶಕ್ತಿ ಒಂದು ಅನುಭವ ಆಗ್ತದೆ. ಇದು ಸಾಧು ಸಂತರ ಒಂದು ಮಹಿಮಾ. ಅದಕ್ಕೆ ಬಸವಣ್ಣನವರು ಹೇಳಿದರು, ಸಾಧು ಸಜ್ಜನರ ಸಂಘ ಲೇಸು ಕಂಡಯ್ಯ ಅಂತ ಹೇಳಿದರು. ಅದಕ್ಕಾಗಿ ಅಂಥ ಸಾಧು ಸಜ್ಜನರ ಸಂಘವನ್ನು ಮನುಷ್ಯ ಅವಶ್ಯವಾಗಿ ಮಾಡಬೇಕು.